ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ KPSC ಯೂಟ್ಯೂಬ್ ಚಾನಲ್. 6ನೇ ತರಗತಿಯ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಭಾಗ 1 ಅಧ್ಯಾಯ 1 ಪಾಠದ ಹೆಸರು ಭಾರತ ನಮ್ಮ ಹೆಮ್ಮೆ. ಭಾರತ ದೇಶ ಏನು ನಮ್ಮ ಹೆಮ್ಮೆ ಅನ್ನೋ ಪಾಠವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಪಾಠದಿಂದ ನಾವು ಏನೇನು ಕಲ್ತೀವಿ ಅಂತಂದರೆ, ಆಧುನಿಕ ಕಾಲದಲ್ಲಿ ಭಾರತದ ಭವ್ಯತೆಯನ್ನು ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲು ಯುರೋಪಿಯನ್ ವಿದ್ವಾಂಸರು ಹೇಗೆ ಕಾರಣರಾದರು ಎಂಬುದನ್ನು ತಿಳಿದುಕೊಳ್ಳುತ್ತೀವಿ. ನೆಕ್ಸ್ಟು ಜ್ಞಾನ, ವಿಜ್ಞಾನ ಮತ್ತಿತರ ಕ್ಷೇತ್ರಗಳಲ್ಲಿ ಭಾರತೀಯರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ತಿಳಿದುಕೊಂಡು ನಾವು ದೇಶದ ಬಗ್ಗೆ ಹೆಮ್ಮೆ ಪಡುವುದು. ನೆಕ್ಸ್ಟು ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವಂತಹ ಸಾರ್ವಕಾಲಿಕ ಮೌಲ್ಯಗಳನ್ನು ಗುರುತಿಸಿ ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇವೆಷ್ಟು ಸಂಗತಿಯಾಗಿದ್ದಾವೆ ಅಂತಂದರೆ, ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವಂತಹ ಸಾರ್ವಕಾಲಿಕ ಮೌಲ್ಯಗಳು ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಎಷ್ಟು ಸಂಗತವಾಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಚಂದ್ರಯಾನ ಆಗಿರ್ಬೋದು, DRDO ಈಗ ಅಗ್ನಿ 5 ಉಡಾವಣೆ ಮಾಡ್ತಾ ಇದೆಯಲ್ಲ, ಅದು ಆಗಿರ್ಬೋದು. ಇವೆಲ್ಲ ನಾವು ಪ್ರಚಲಿತ ಸನ್ನಿವೇಶಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳೋದು. ನೆಕ್ಸ್ಟು ಪಾಠ ಪ್ರವೇಶ ಕೊಟ್ಟಿದ್ದಾರೆ. ಮೇಡಮ್, ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು? ಇದು ಸತೀಶನ ಸಹಜ ಪ್ರಶ್ನೆ. ಇದಕ್ಕೆ ಶಿಕ್ಷಕಿ ವಿವರವಾಗಿ ಉತ್ತರವನ್ನು ನೀಡ್ತಾರೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಹಾಗೂ ತಾಯಿನಾಡು ಏನಿದೆಯಲ್ಲ, ಅದು ಸ್ವರ್ಗಕ್ಕಿಂತ ಮಿಗಿಲಾದದ್ದು. ತಾಯಿ ಹಾಗೂ ತಾಯಿಯ ನಾಡು ಅದು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ ಹೇಳ್ತಾರೆ. ನೆಕ್ಸ್ಟು ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು. ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡಿ, ಈ ರೀತಿ ಪ್ರಶ್ನೆ ಕೇಳ್ಬೋದು. ಪುರಾತನ ನಾಗರಿಕತೆಯಲ್ಲಿ ಯಾವ ದೇವತೆಯ ಆರಾಧನೆ ಇತ್ತು ಅಂತಂದರೆ, ಮಾತೃ ದೇವತೆಯ ಆರಾಧನೆ ಇರುತ್ತೆ. ನೆಕ್ಸ್ಟು ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಏನಾಯಿತು? ಆರಂಭ ಆಯಿತು. ಅಲೆಮಾರಿ ಜೀವನ ನಡೆಸುತ್ತಿದ್ದಂತಹ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಏನಾಯಿತು? ಆರಂಭ ಆಗುತ್ತೆ. ಅದಕ್ಕೆ ಹೊಂದಿಕೊಳ್ಳುತ್ತಾ ಆತನಿಗೆ ತನ್ನ ಗ್ರಾಮದ ಬಗ್ಗೆ ಮೋಹ ಉಂಟಾಗುತ್ತೆ. ಆ ನೆಲದ ರಕ್ಷಣೆ ತನ್ನ ಹೊಣೆ ಎನಿಸಿರಬೇಕು. ಅಂದರೆ ಏನು? ಒಂದು ಗ್ರಾಮದ ಬಗ್ಗೆ, ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ತೊಡಗ್ತಾನೆ, ಅಲ್ಲಿ ಆ ನೆಲದ ರಕ್ಷಣೆ ಮಾಡಬೇಕು ಅಂತ ಅನಿಸಿರ್ಬೋದು. ಈ ನೆಲದ ರಕ್ಷಣೆ ಮಾಡುವುದು ನನ್ನ ಹೊಣೆ ಅಂತ ಅವನು ಭಾವಿಸ್ಕೊಂಡ್ಬಿಟ್ಟು ಕಾಲ ಸಂದಂತೆ ಗ್ರಾಮಗಳು ಒಂದುಗೂಡಿ ಏನಾಗ್ತವೆ? ಗ್ರಾಮಗಳು ಒಂದುಗೂಡಿ ರಾಜ್ಯ ಆಗ್ತವೆ. ರಾಜ್ಯವಾದಾಗ ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ರಾಜ್ಯಗಳು ಸೇರಿ ಏನಾಗ್ತವೆ? ಸಾಮ್ರಾಜ್ಯ ಆಗುತ್ತವೆ. ಈ ರೀತಿ ಆದ ನಂತರ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಅವರ ಮಧ್ಯೆ ಏನಾಗ್ತದೆ? ದೇಶಭಕ್ತಿಯನ್ನು ಬೆಳೀತದೆ. ಈ ದೇಶ ಸೇವೆಯೇ ಈಶ ಸೇವೆ. ದೇಶ ಸೇವೆ ಮಾಡಿದರೆ ಅದು ಈಶ್ವರನ ಸೇವೆಗೆ ಸಮಾನವಾಯಿತು. ಅದೇನಾಯಿತು? ದೇಶ ಸೇವೆ ಈಶ ಸೇವೆಗೆ ಸಮಾನವಾಯಿತು. ಹುಟ್ಟಿದ ನೆಲ ತಾಯಿ ನಾಡಿನ ಸ್ಥಾನಕ್ಕೇರಿತು. ಏನು? ಹುಟ್ಟಿದ ನೆಲ ಏನಾಯಿತು? ಅದು ತಾಯಿ ನಾಡಿನ ಸ್ಥಾನಕ್ಕೇರಿತು. ಅಂದರೆ ಇವಾಗ ನಾವು ಯಾವುದೇ ಒಂದು ಗೇಮ್ ಆಟ ಆಡ್ತಾ ಇರಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಕಬಡ್ಡಿ ಆಡ್ತಾ ಇರ್ತೀವಲ್ಲ, ಈ ಕಬಡ್ಡಿ ಆಡೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ? ಅದು ಏನು ಕಬಡ್ಡಿ ಲೈನ್ ಇರುತ್ತಲ್ಲ, ಆ ಲೈನನ್ನು ನಾವು ಏನು ಮಾಡ್ತೀವಿ? ನಮಸ್ಕಾರ ಮಾಡ್ತೀವಿ. ನಮ್ಗೆ ಗೊತ್ತಿರಲ್ದೆ ಏನು ಮಾಡ್ತೀವಿ? ನಾವು ನಮ್ಮ ತಾಯಿ ನಾಡಿಗೆ ಗೌರವವನ್ನು ಸೂಚಿಸ್ತೀವಿ. ಈಗ ಒಬ್ಬ ರೈತ ಹೊಲದಲ್ಲಿ ಬಿತ್ತೋದಕ್ಕಿಂತ ಮುಂಚೆ ಏನು ಮಾಡ್ತಾನೆ? ಭೂಮಿಯನ್ನು ಪೂಜೆ ಮಾಡ್ತಾನೆ, ಭೂಮಿಯನ್ನು ಗೌರವಿಸ್ತಾನೆ. ಅದೇ ರೀತಿ ನಾವೇನು ನಮ್ಮ ತಾಯಿ ನಾಡು ಇದೆಯಲ್ಲ, ಅದು ದೇಶ ಸೇವೆ ಈಶ ಸೇವೆಗೆ ಸಮಾನವಾಗಿತ್ತು. ಅದು ಮತ್ತೇನು? ತಾಯಿ ನಾಡು ಏನಿದೆ ಅದು ಸ್ವರ್ಗಕ್ಕಿಂತ ಮಿಗಿಲಾಗಿದೆ ಅಂತ ಹೇಳ್ತಾರೆ. ನಾವು ದೇಶದ ಸಾಧನೆಗಳನ್ನು ಅರಿತುಕೊಂಡಾಗ ಅದರ ಬಗ್ಗೆ ಹೆಮ್ಮೆ ಪಡುವುದು ಸಹಜವಲ್ಲವೇ? ನಾವು ದೇಶದ ಬಗ್ಗೆ ಯಾವುದು ಸಾಧನೆಗಳನ್ನು ನಾವು ತಿಳಿದುಕೊಂಡಾಗ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುವುದು ಅದು ಸಹಜ ಅಲ್ವಾ? ನೆಕ್ಸ್ಟು ಇಲ್ಲಿ
ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ನೋಡಿ. ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂದ್ವೀಪ. ನೋಡಿ, ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು. ನೋಡಿ, ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಏನಂತ ಕರೀತಾ ಇದ್ರು? ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು. ನಮ್ಮ ದೇಶಕ್ಕೆ ಭಾರತ ಎಂದು ಹೆಸರು ಹೇಗೆ ಬಂತು? ಪುರಾಣಗಳ ಪ್ರಕಾರ ನಮ್ಮ ದೇಶಕ್ಕೆ ಭಾರತ ಅಂತ ಯಾವ ರೀತಿ ಹೆಸರು ಬಂತು ಅಂತಂದ್ರೆ, ಋಷಭನಾಥನ ಹಿರಿಯ ಮಗನಾದಂತಹ ಭರತ. ಋಷಭನಾಥನ ಹಿರಿಯ ಮಗ ಯಾರು? ಭರತ. ಅನ್ನೋ ಒಬ್ಬ ರಾಜನಿದ್ದನಂತೆ. ಭರತನು ಆಳಿದ ನಾಡು ಭರತಖಂಡ. ಭರತವರ್ಷ ಭಾರತ ದೇಶ ಅಂತ ಅನಿಸಿಕೊಂಡಿತು. ನೋಡಿ, ಈ ಲೈನು ಇಂಪಾರ್ಟೆಂಟು. ಯಾರಿಂದ ಭರತವರ್ಷ ಭರತಖಂಡ ಅಂತ ಹೆಸರು ಬಂದಿತು ಅಂತಂದ್ರೆ, ಋಷಭನಾಥನ ಹಿರಿಯ ಮಗನಾದಂತಹ ಯಾರು? ಭರತ. ಭರತ ಆಳಿದಂತಹ ನಾಡೆ ಏನಾಯ್ತು? ಭರತಖಂಡ, ಭರತವರ್ಷ. ಈ ಲೈನು ಇಂಪಾರ್ಟೆಂಟ್. ಈ ಪ್ರಶ್ನೆಗಳು ಹಲವಾರು ಪರೀಕ್ಷೆಗಳಲ್ಲಿ ಬರ್ತವೆ. ಪ್ರಾಚೀನ ಕಾಲದಲ್ಲಿ ಇದು ಏನು ಭರತಖಂಡ, ಭರತವರ್ಷ ಯಾವ ಮುಖಾಂತರ ಬಂದಿತು ಅಂತಂದ್ರೆ, ಯಾವ ರಾಜನ ಹೆಸರಿಂದ ಬಂದಿತು ಅಂತಂದ್ರೆ ಭರತ ರಾಜ್ಯ. ನೆಕ್ಸ್ಟು, ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಈ ಲೈನ್ ಕೂಡ ಇಂಪಾರ್ಟೆಂಟು. ಎಷ್ಟು ಸಾವಿರ ವರ್ಷಗಳ ಅಂದರೆ ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಏನು ಮಾಡ್ತಾರೆ? ಸಿಂಧೂ ನದಿಯ ಬಯಲಿನ ಜನರೊಂದಿಗೆ ಏನಾಗ್ತದೆ? ಸಂಪರ್ಕಕ್ಕೆ ಬರ್ತಾರೆ. ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೀತಾರೆ. ಏನು ಮಾಡ್ತಾರಪ್ಪ ಅಂದರೆ, ಪರ್ಷಿಯಾ ದೇಶದ ಜನರೇನು ಸಿಂಧೂ ನದಿ ಇರುತ್ತಲ್ಲ, ಈ ಸಿಂಧೂ ನದಿಯ ಸಂಪರ್ಕಕ್ಕೆ ಬರ್ತಾರೆ ಪರ್ಷಿಯಾ ದೇಶದವರು. ಬಂದ್ಬಿಟ್ಟು ಅಲ್ಲಿ ಪರ್ಷಿಯನ್ನರು ಅವ್ರಿಗೆ ಏನಂತ ಕರೀತಾರಪ್ಪ ಅಂತಂದರೆ, ಸಿಂಧೂ ನದಿಯ ಜನರನ್ನು ಹಿಂದೂ ಅಂತ ಕರೀತಾರೆ. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರ ಬಾಯಿಯಲ್ಲಿ ಹಿಂದೂ ಎಂಬ ಪದವು ಏನಾಯಿತು? ಇಂಡು ಆಯಿತು. ಹಾಗೆಯೇ ಸಿಂಧೂ ನದಿ ಹೋಗ್ಬಿಟ್ಟು ಏನಾಯಿತು? ಇಂಡಸ್ ಆಯಿತು. ವೆರಿ ಇಂಪಾರ್ಟೆಂಟ್ ಲೈನ್ಸ್ ಇಲ್ಲಿ ನೋಡಿ. ಪರ್ಷಿಯನ್ನರು ಏನಂತ ಕರೀತಾರಪ್ಪ ಅಂದರೆ, ಪರ್ಷಿಯನ್ನರು ಹಿಂದೂ ಅಂತ ಕರೀತಾರೆ. ನೋಡಿ, ಪರ್ಷಿಯನ್ನರು ಹಿಂದೂ ಎಂದು ಕರೀತಾರೆ. ಗ್ರೀಕರು ಏನಂತ ಕರೀತಾರಪ್ಪ ಅಂದರೆ, ಗ್ರೀಕರು ಇಂಡು ಅಂತ ಕರೀತಾರೆ. ಅದೇ ರೀತಿಯಾಗಿ ಸಿಂಧೂ ನದಿ ಏನಾಗುತ್ತೆ? ಸಿಂಧೂ ನದಿ ಇಂಡಸ್ ನದಿ ಅಂತ ಹೆಸರಿನಿಂದ ಕರೀತಾ ಬರ್ತಾರೆ. ನೆಕ್ಸ್ಟು ಮುಂದೆ ನೋಡೋಣ. ಮೊಹಮ್ಮದೀಯರ ಆಕ್ರಮಣದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಏನಾಯಿತು? ಮೊಹಮ್ಮದೀಯರ ಆಕ್ರಮಣದಿಂದ ಏನಾಯಿತು? ಹಿಂದೂ ಪದ ಮತ್ತೆ ಬಳಕೆಗೆ ಬರ್ತದೆ. ಅವರು ಈ ದೇಶವನ್ನು ಹಿಂದೂಸ್ತಾನ್, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಯಾವುದು? ಹಿಂದೂ ಧರ್ಮ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೊಹಮ್ಮದೀಯರ ಆಕ್ರಮಣದಿಂದ ಏನಾಯಿತಪ್ಪ ಅಂದರೆ ಮತ್ತೆ ಹಿಂದೂ ಪದ ಬಳಕೆಗೆ ಬರ್ತದೆ. ಅದಾದ ನಂತರ ಇದು ನಮ್ಮ ದೇಶವನ್ನು ಏನಂತ ಕರೀತಾರೆ? ಹಿಂದೂಸ್ತಾನ್ ಅಂತ ಕರೀತಾರೆ. ಹಿಂದೂಸ್ತಾನ್ ಅಂತ ಕರೆದವರು ಯಾರು ಅಂದರೆ ಮೊಹಮ್ಮದೀಯರು. ಅಲ್ಲಿಯ ಜನ ಏನಿಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ, ಇಲ್ಲಿಯ ಜನ ಏನು? ಹಿಂದೂಗಳು. ಅವರ ಧರ್ಮ ಯಾವುದು? ಹಿಂದೂ ಧರ್ಮ ಅಂತ ಪರ್ಷಿಯನ್ನರು ಕರೀತಾರೆ. ಮುಂದೆ ಏನಾಗುತ್ತೆ? ಮುಂದೆ ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಏನಾಯಿತು? ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಅಂತ ಅನಿಸಿತು. ನೋಡಿ, ಮುಂದೆ ಏನಾಯಿತು? ಆಂಗ್ಲರ ಪ್ರಭಾವದಿಂದ ಏನಾಯಿತು? ಇಂಡಿಯಾ ಅನ್ನೋ ಹೆಸರು ನಮ್ಮದು ಭಾರತಕ್ಕೆ ಬಂತು. ಇಲ್ಲಿ ಹಿಂದೂ ಧರ್ಮ ಇದೆ, ಅದಕ್ಕೋಸ್ಕರ ಹಿಂದೂಯಿಸಂ ಅಂತ ಅನಿಸಿತು. ನೋಡಿ ಯಾವ ರೀತಿ ನಮ್ಮ ಭಾರತ ದೇಶ ಎಷ್ಟು ಹೆಸರಿನಿಂದ ಕರೆಸಿಕೊಂಡಿದೆ ನೋಡಿ. ಫಸ್ಟು ಭರತ ರಾಜನಿಂದ ಭರತಖಂಡ ಅಂತ ಆಯಿತು. ಹಿಂದೂಸ್ತಾನ್ ಮೊಹಮ್ಮದೀಯರ ಆಕ್ರಮಣದಿಂದ ಹಿಂದೂಸ್ತಾನ್ ಅಂತ ಕರೆಸಿಕೊಂಡು, ಮುಂದೆ ಆಂಗ್ಲರ ಪ್ರಭಾವದಿಂದ ಇಂಡಿಯಾ ಎಂದು ಕರೆಸಿಕೊಂಡು ಜಂಬೂ ದ್ವೀಪ ಅಂತ ಹೆಸರು. ನಮ್ಮ ದೇಶಕ್ಕೆ ಎಷ್ಟು ಹೆಸರುಗಳಿದ್ದಾವೆ ಅಂತ ನಿಮಗೆ ಗೊತ್ತಾಯಿತು. ಇವಾಗ ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು. ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತದ ಭವ್ಯತೆಯನ್ನು ತೋರಿಸಿಕೊಟ್ಟವರು ಯಾರು ಅಂತಂದರೆ ಯುರೋಪಿಯನ್ನರು. ಯಾರು ಅಂತಂದರೆ ಕೆಲವು ಆಂಗ್ಲರು
ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಅವರಲ್ಲಿ ಯಾರು ಅಂತಂದರೆ ವಿಲಿಯಂ ಜೋನ್ಸ್. ಇವರಂದರೆ ಅದ್ಭುತವಾದವರು. ಯಾಕಂತಂದರೆ ಇಡೀ ನಮ್ಮ ಭಾರತದ ಭವ್ಯತೆಯನ್ನು ತೋರಿಸಿಕೊಟ್ಟವ್ರು ಯಾರು ಅಂತಂದರೆ ವಿಲಿಯಂ ಜೋನ್ಸ್. ಅವರು ಒಬ್ಬ ಸಂಸ್ಕೃತ ಕವಿಯಾಗಿರ್ತಾರೆ. ಅವರು ಏನು ಮಾಡ್ತಾರೆ, ನಮ್ಮ ಭಾರತದ ಗ್ರಂಥಗಳನ್ನು ಏನು ಮಾಡ್ತಾರೆ, ಯುರೋಪಿಯನ್ನರಿಗೆ ಭಾಷಾಂತರ ಮಾಡುವ ಮುಖಾಂತರ ಇಡೀ ಜಗತ್ತಿಗೆ ಭಾರತ ದೇಶದಲ್ಲಿರುವಂತಹ ಸಂಸ್ಕೃತಿ ಭವ್ಯತೆ ಬಗ್ಗೆ ತಿಳಿಸಿಕೊಡ್ತಾರೆ. ವಿಲಿಯಂ ಜೋನ್ಸ್ ಅವರು ಏನು ಮಾಡ್ತಾರೆ, ಇವ್ರು ಏನಾಗಿರ್ತಾರಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಒಬ್ಬ ಮೇಧಾವಿ ಸಂಸ್ಕೃತ ಕಲಿತಾರೆ. ಸಂಸ್ಕೃತವನ್ನು ಕಲಿತ್ಬಿಟ್ಟು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಈ ಲೈನ್ ಕೇಳ್ಬೋದು. ಯಾವುದು ಅಂತಂದರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಯಾರು ಹೇಳಿದ್ದಾರೆ, ಯಾರು ಹೊಗಳಿದ್ದಾರೆ ಅಂತಂದರೆ ಯಾರು ಮಹಾನ್ ಮೇಧಾವಿಯಾಗಿರುವಂತಹ ವಿಲಿಯಂ ಜೋನ್ಸ್ ಅವರು ಸಂಸ್ಕೃತ ಭಾಷೆಯನ್ನು ಕಲಿತ ನಂತರ ಏನು ಹೇಳ್ತಾರೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಏನಿದೆ ಅದು ಒಂದು ಅದ್ಭುತವಾದಂತಹ ನುಡಿಗಟ್ಟು ಅಂತ ಹೇಳ್ತಾರೆ. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸ್ತಾರೆ. ನೀವು ಕಮೆಂಟ್ ಮೂಲಕ ಅವರು ವಿಲಿಯಂ ಜೋನ್ಸ್ ಅವರು ಸ್ಥಾಪಿಸಿದಂತಹ ಸಂಸ್ಥೆಯ ಹೆಸರನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸುತ್ತದೆ. ಏನು ವಿಲಿಯಂ ಜೋನ್ಸ್ ಅವರು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ, ಆ ಸಂಸ್ಥೆಯಿಂದ ಏನಾಯಿತು, ನಮ್ಮದು ಭಗವದ್ಗೀತೆಯನ್ನು ಏನಾಯಿತು ಇಂಗ್ಲಿಷ್ಗೆ ಭಾಷಾಂತರವನ್ನು ಮಾಡಿಬಿಟ್ಟು ಪ್ರಕಟಿಸ್ತದೆ. ಇದು ಸಂಸ್ಕೃತದಿಂದ ಇಂಗ್ಲಿಷ್ ತರ್ಜುತಗೊಂಡ ಮೊದಲ ಕೃತಿ. ವೆರಿ ಇಂಪಾರ್ಟೆಂಟ್ ಲೈನು ನೋಡಿ. ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರವಾದಂತಹ ಮೊದಲ ಗ್ರಂಥ ಯಾವುದು ಅಂತಂದರೆ ಅದು ಭಗವದ್ಗೀತೆ. ಕ್ವಶನ್ ಕೇಳಿದ್ರು ಕೇಳ್ಬೋದು. ಭಗವದ್ಗೀತೆ ಏನಾಯ್ತಪ್ಪ ಅಂದರೆ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಒಂದು ತರ್ಜುಮೆಗೊಂಡಂತಹ ಮೊದಲ ಕೃತಿಯಾಗಿರುತ್ತದೆ. ವಿಲಿಯಂ ಜೋನ್ಸ್ ಜೂನಿಯರ್ ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಏನು ಮಾಡ್ತಾರೆ, ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದ. ವಿಲಿಯಂ ಜೋನ್ಸ್ ಜೂನಿಯರ್ ಅನ್ನೋರು ಶಾಕುಂತಲ, ಕಾಳಿದಾಸ ಬರೆದಿರುವಂತಹ ಶಾಕುಂತಲ ಮತ್ತು ಮುಂತಾದ ಸಂಸ್ಕೃತ ಕೃತಿಗಳನ್ನು ಏನು ಮಾಡ್ತಾರೆ, ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡ್ತಾರೆ. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಸಂಸ್ಕೃತಿಯ ಅಧ್ಯಯನ ಮಾಡಲು ಮುಂದುವರಿಸ್ತಾರೆ. ಅದಾದ ನಂತರ ಇದೇ ಕಾಲದಲ್ಲಿ 50 ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡವು. ನೋಡಿ 50 ಉಪನಿಷತ್ತುಗಳನ್ನು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗೆ ಏನಾಗ್ತದೆ, ಅನುವಾದ ಕೂಡ ಆಗುತ್ತೆ. ನೋಡಿ ಯಾವ ರೀತಿಯಾಗಿ ಯುರೋಪಿಯನ್ನರು, ಮುಂದೆ ಜರ್ಮನ್ನರು ಮತ್ತು ಫ್ರೆಂಚರು ಯಾವ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಭವ್ಯತೆಯನ್ನು ಯಾವ ರೀತಿ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನಮ್ಮದು ಜಂಬೂದ್ವೀಪ ಅಂತ ಕರಿತೀವಲ್ಲ, ಇದು ಪ್ರಾಚೀನ ಭಾರತ. ಪ್ರಾಚೀನ ಸ್ಥಳನಾಮಗಳು ಮತ್ತು ಚಾರಿತ್ರಿಕ ನೆಲೆಗಳು ಕೊಟ್ಟಿದ್ದಾರೆ. ನೀವು ಇದನ್ನು ಈ ಮ್ಯಾಪನ್ನು ಒಂದ್ಸರ್ತಿ ನೋಡಿ, ಪ್ರಾಚೀನ ಮ್ಯಾಪ್ ಯಾವ ರೀತಿ ಇದೆ ಅಂತ ನೋಡಿ. ಇಡೀ ನಮ್ಮ ಭಾರತ ದೇಶ ಯಾವ ರೀತಿ ಇತ್ತು, ಈ ಕಡೆ ಇರಾನ್ನಿಂದ ಮತ್ತು ಇಲ್ಲಿ ಶ್ರೀಲಂಕಾ, ಕೆಳಗಡೆ ದಕ್ಷಿಣದಲ್ಲಿ ಶ್ರೀಲಂಕಾದಿಂದ ಉತ್ತರದಲ್ಲಿ ಹಿಮಾಲಯ ಪರ್ವತವರೆಗೂ ನಮ್ಮ ಭಾರತ ದೇಶ ಏನಾಯಿತು, ಹರಡಿತ್ತು ಅಂತ ಈ ಮ್ಯಾಪ್ ಮುಖಾಂತರ ನಾವು ನೋಡ್ಬೋದು. ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಇದೆ ಅಂತ ಮ್ಯಾಪ್ ಒಂದ್ಸರ್ತಿ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಕೊಟ್ಟಿದೆ. ಭಾ ಅಂತಂದರೆ ಬೆಳಕು, ಜ್ಞಾನವೆಂಬ ಬೆಳಕಿನಲ್ಲಿ, ರಥ ಅಂತಂದರೆ ಆಸಕ್ತರಾಗಿರುವಂತಹ ಭೂಮಿ ಯಾವುದು ಅಂತಂದರೆ ಅಥವಾ ದೇಶ ಯಾವುದು ಅಂದರೆ ನಮ್ಮ ಭಾರತ ದೇಶ. ಆ ಪರಂಪರೆಯಲ್ಲಿ ಇರುವ ನಾವು ಭಾರತೀಯರು. ಎಷ್ಟು ಅದ್ಭುತವಾದಂತಹ ಲೈನ್ ಇದೆ ನೋಡಿ. ಬಾ ಅಂತಂದರೆ ಏನು, ಬೆಳಕು. ಬೆಳಕು ಅಂದರೆ ಜ್ಞಾನವೆಂಬ ಬೆಳಕಿನಲ್ಲಿ ರಥ ಆಗಿರುವಂತಹ, ಆಸಕ್ತಿಯಾಗಿರುವಂತಹ ದೇಶ ಯಾವುದು ಅಂದರೆ ಭಾರತ ದೇಶ. ಈ ಪರಂಪರೆಯಲ್ಲಿ ಇರುವಂತಹ ನಾವು ಎಲ್ಲರೂ ಏನು, ಭಾರತೀಯರು ಅಂತ ಭಾರತ ಅನ್ನೋ ಮೀನಿಂಗನ್ನು ಕೊಟ್ಟಿದ್ದಾರೆ. ಮುಂದೆ ನೋಡೋಣ. ಭೂಪಟದಲ್ಲಿ ನೀಡಿರುವಂತಹ ಸ್ಥಳಗಳ ನಾಮಗಳನ್ನು ಗಮನಿಸಿ.
ಇವು ಆ ಕಾಲದ ಶಾಸನಗಳಲ್ಲಿ ಕಂಡುಬರುತ್ತವೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಶಾಸನಗಳಲ್ಲಿ ಏನು ಕಂಡು ಬರ್ತವೆ, ಆ ಸ್ಥಳದ ಹೆಸರಿನ ನಾಮಗಳು, ಆ ಸ್ಥಳದ ಹೆಸರುಗಳು ಯಾವ ರೀತಿಯಾಗಿದ್ದಾವೆ ಅಂತ ನೋಡಿ. ಅಲ್ಲಿ ಭೂಪಟದಲ್ಲಿದೆ. ಮತ್ತು ಆ ಸ್ಥಳದ ನಾಮಗಳೇನಾಗಿದ್ದಾವೆ, ಹೆಚ್ಚಿನ ಸ್ಥಳ ನಾಮಗಳು ಬದಲಾಗಿವೆ. ಉದಾಹರಣೆಗೆ ಮಗಧವನ್ನು ಬಿಹಾರ್ ಅಂತ ಕರೀತಾರೆ, ಕಳಿಂಗವನ್ನು ಒರಿಸ್ಸಾ ಅಂತ ಕರೀತಾರೆ, ಕೇರಳ ರಾಜ್ಯವನ್ನು ಮೊದಲು ಚೇರಾ ಅಂತ ಕರೀತಾ ಇದ್ರು. ಇಂದ್ರಪ್ರಸ್ಥ ಅಂತಂದರೆ ದೆಹಲಿಗೆ ಏನಂತ ಕರೀತಾ ಇದ್ರು, ಇಂದ್ರಪ್ರಸ್ಥ ಅಂತ ಕರೀತಾ ಇದ್ರು. ಪ್ರಯಾಗ ಅಂತ ಯಾವುದು ಕರಿತೀವಿ, ಅಲಹಾಬಾದನ್ನು ಪ್ರಯಾಗ ಅಂತ ಕರೀತಾ ಇದ್ರು. ಆದರೆ ಕೆಲವು ಏನಾಗಿದ್ದಾವೆ, ಇಂದಿಗೂ ಉಳಿದುಕೊಂಡಿವೆ. ಉದಾಹರಣೆಗೆ ಮೊದಲು ಕಾಶ್ಮೀರ ಇತ್ತು, ಅದನ್ನು ಈಗಲೂ ಕೂಡ ಕಾಶ್ಮೀರ ಅಂತಲೇ ಕರಿತೀವಿ. ನೇಪಾಳು, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯ ಆಗಿರ್ಬೋದು, ಕಾಶಿ, ಮಥುರಾ ಸ್ಥಳನಾಮಗಳನ್ನು ಬದಲಿಸುವ ವಿದ್ಯಮಾನವು ಕಾಲಕ್ಕೆ ಈಗಲೂ ಕೂಡ ಸ್ಥಳನಾಮಗಳು ಏನು, ಈಗ ಫಾರ್ ಎಕ್ಸಾಂಪಲ್ ಈ ಕಲಬುರ್ಗಿ ಮೊದಲು ಗುಲ್ಬರ್ಗ ಅಂತ ಕರಿತಾ ಇದ್ರು, ಈಗ ಕಲಬುರ್ಗಿ ಅಂತ ಕರಿತೀವಿ. ಈ ಬಿಜಾಪುರವನ್ನು ವಿಜಯಪುರ ಅಂತ ಕರಿತೀವಿ. ಅದೇ ರೀತಿಯಾಗಿ ಉದಾಹರಣೆಗೆ ಮದ್ರಾಸ್ ಅನ್ನು ಚೆನ್ನೈ ಅಂತ ಕರಿತೀವಿ. ಪ್ರಯಾಗ್ ಅಂತ ಇದೆಯಲ್ಲ, ಅಲಹಾಬಾದ್, ಬರೋಡಾ ವಡೋದರ ಆಗಿದೆ. ಬೊಂಬೈ ಇದ್ದಿದ್ದು ಮುಂಬೈ ಅಂತ ಕರಿತೀವಿ. ಇಂತಹ ವಿದ್ಯಮಾನದ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಪ್ರಾರಂಭದಲ್ಲಿಯೇ ನೀಡಲಾಗಿದೆ. ನೋಡಿ, ಅದಕ್ಕೋಸ್ಕರ ಭೂಪಟ ಫಸ್ಟ್ ಕೊಟ್ಟಿದ್ದಾರೆ, ಆಮೇಲೆ ಸ್ಥಳನಾಮಗಳು ಕೊಟ್ಟಿದ್ದಾರೆ. ಈಗ ಮುಂದೆ ನೋಡೋಣ. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂತಹ ಅದ್ಭುತ ಕೊಡುಗೆ. ನೋಡಿ, ಗಣಿತ ವಿಭಾಗದಲ್ಲಿ ಕೂಡ ಭಾರತೀಯರು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲಿ ಅಂತಂದರೆ ಅಶೋಕನ ಶಿಲಾಲೇಖನಗಳಲ್ಲಿ ಅಂಕೆಗಳನ್ನು ವಿಪುಲವಾಗಿ ಬಳಸಲಾಗಿದೆ. ಅಶೋಕನ ಏನು ಶಿಲಾಶಾಸನಗಳಿದಾವಲ್ಲ, ಅಲ್ಲಿ ಶಿಲಾಲೇಖನಗಳಲ್ಲಿ ಕೂಡ ಜಾಸ್ತಿ ಅಂಕೆಗಳನ್ನು ಬಳಕೆ ಮಾಡಿದ್ದಾರೆ. ಇವು ನೋಡ್ತಾ ಬಂದರೆ 2300 ವರ್ಷಗಳಷ್ಟು ಹಿಂದಿನವು. 2300 ವರ್ಷಗಳಷ್ಟು ಹಿಂದಿನ ಶಿಲಾಲೇಖನಗಳು ಕಂಡುಬರ್ತವೆ. ಎಲ್ಲಿ ಅಂದರೆ ಅಶೋಕನ ಶಾಸನಗಳಲ್ಲಿ ಅತಿ ಹೆಚ್ಚು ಯಾವುದು ಕಂಡುಬರ್ತವೆ, ಅಂಕಿ ಸಂಖ್ಯೆಗಳು ಕಂಡುಬರ್ತವೆ. ಇದಾದ 1000 ವರ್ಷಗಳ ಮೇಲೂ ಯುರೋಪಿಯನ್ನರ ರಾಷ್ಟ್ರಗಳಲ್ಲಿ ಅಂಕೆಗಳು ಬಳಕೆಗೆ ಬಂದಿರಲಿಲ್ಲ. ನೋಡಿ, ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅಂಕೆಗಳು ಬಳಕೆ ಬರೋದಕ್ಕಿಂತ ಮುಂಚೆನೇ ನಮ್ಮ ದೇಶದಲ್ಲಿ ಏನಿದೆ 2300 ವರ್ಷಗಳ ಹಿಂದೆನೇ ಏನಾಗಿತ್ತು, ನಮಗೆ ಅಂಕೆಗಳ ಪರಿಚಯ ಇತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಅಂಕೆಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂತಹ ಕೊಡುಗೆಯಾಗಿದೆ. ಅಂಕೆಗಳಲ್ಲದೆ ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಆಗಿರ್ಬೋದು, ಗಣಿತಕ್ಕೆ ಪ್ರಾಚೀನ ಭಾರತೀಯರೇನು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಉದಾಹರಣೆ ನೋಡಬೇಕಾದ್ರೆ ಶನ ಅಂತ ಕರಿತೀವಲ್ಲ, ಶನ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲ ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುತ್ತದೆ. ಇದು ಅಂತಾರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ವೆರಿ ಇಂಪಾರ್ಟೆಂಟ್ ಕೂಡ. ಇದೇನಿದೆ ಶನ ಅಂತ ಕರಿತೀವಿ. ಶನ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲ ಬಾರಿಗೆ ಸಂಖ್ಯಾಸೂಚಕವಾಗಿ ಬಳಸಿದಂತಹ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುತ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟು ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಸಿತು. ಈ ಸೊನ್ನೆ ಕಂಡುಹಿಡಿದಕ್ಕೋಸ್ಕರ ಲೆಕ್ಕಾಚಾರದಲ್ಲಿ ಏನಾದರೂ ಸಮಸ್ಯೆಗಳೇನು ಈಸಿಯಾಗಿ ಮಾಡಲಿಕ್ಕೆ ನಮಗೆ ಉಪಯೋಗ ಆಯಿತು. ಸೊನ್ನೆ ಕಂಡುಹಿಡಿಯೋದ್ರಿಂದ ಏನಾಯಿತು, ಲೆಕ್ಕಾಚಾರದ ತೊಡಕು ಬಗೆಹರಿತು, ಪರಿಹಾರ ಆಯಿತು. ನೆಕ್ಸ್ಟು ಭೂಮಿ ಗುಂಡಗಿದೆ, ಸೂರ್ಯ ಭೂಮಿಯ ಸುತ್ತ ಪರಿಭ್ರಮಿಸುತ್ತಿದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟರು. ಇವರು ಕೂಡ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಏನಂದರೆ ಭೂಮಿ ಯಾವ ರೀತಿ ಇದೆ, ದುಂಡಗಿದೆ. ಸೂರ್ಯ ಏನು ಮಾಡ್ತಾ ಇದ್ದಾನೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತಿದೆ. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತಿದೆ ಎಂದು ಯಾರು ಭಾರತೀಯ ವಿಜ್ಞಾನಿಯಾಗಿರುವಂತಹ ಆರ್ಯಭಟ ಕೂಡ ತೋರಿಸಿಕೊಡ್ತಾರೆ. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೋಪರ್ನಿಕಸ್. ಫಸ್ಟು ಆರ್ಯಭಟ ಹೇಳ್ತಾನೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತ. ಆದರೆ ಆಧುನಿಕ ವಿಜ್ಞಾನದಲ್ಲಿ ಬಂದರೆ ಅದೇ ವಾದವನ್ನು ಎತ್ತಿ ಹಿಡಿತಾರೆ. ಯಾರು ಅಂದರೆ ಕೋಪರ್ನಿಕಸ್. ಇವನಿಗಿಂತ 10 ಶತಮಾನ ಹಿಂದಿನವನು ಯಾರು ಅಂದರೆ ಆರ್ಯಭಟ. ನೋಡಿ ಇಲ್ಲಿ ಕೋಪರ್ನಿಕಸ್
ಇದಾನಲ್ಲ ಇವನ್ಕಿಂತ ಮುಂಚೆ ಎಷ್ಟು ಅಂತಂದರೆ 10 ಶತಮಾನ ಹಿಂದಿನವನು ಯಾರು ಅಂತಂದರೆ ಆರ್ಯಭಟ. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ವೆರಿ ಇಂಪಾರ್ಟೆಂಟ್ ನೋಡಿ ಈ ಲೈನು. ಭಾರತೀಯರು ಏನು ಮಾಡ್ತಾರಪ್ಪ ಅಂತಂದರೆ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಇನ್ನು ಈ ರೇಖಾಂಶ ನಕ್ಷೆಯನ್ನು ಸಿದ್ಧ ಮಾಡ್ತಾರೆ ಎಲ್ಲಿ ಅಂದರೆ ಉಜ್ಜಯಿನಿಯಲ್ಲಿ. ಇಂಥದ್ದೊಂದು ನಕಾಶೆಯನ್ನು ಬಳಸಿಯೇ 15ನೇ ಶತಮಾನದಲ್ಲಿ ಪೋರ್ಚುಗೀಸರ ನಾವಿಕ ವಾಸ್ಕೋಡಿಗಾಮ ಭಾರತದ ಪಶ್ಚಿಮ ತೀರವನ್ನು ಮುಟ್ಟಿದ. ನೋಡಿ ನಾವು ಭಾರತೀಯರು ಏನು ಮಾಡ್ತೀವಿ, ಯುರೋಪಿಯನ್ನರು ನಮ್ಮ ದೇಶಕ್ಕೆ ಬರುವುದಕ್ಕೆ ಒಂದು ಸಹಾಯ ಕೂಡ ಮಾಡಿದಂತಾಗುತ್ತೆ. ಯಾಕಂತಂದರೆ ರೇಖಾಂಶ ನಕ್ಷೆಯಿಂದ ಯಾವ ರೀತಿ ಸಮುದ್ರದಿಂದ ದಾಟುವುದು, ಯಾವ ರೀತಿ ಬರ್ಬೋದು ಅಂತ ಈ ವಾಸ್ಕೋಡಿಗಾಮ ತಿಳ್ಕೊಂಡ್ಬಿಟ್ಟು ನಮ್ಮ ಭಾರತ ಪಶ್ಚಿಮ ತೀರವನ್ನು ತಲುಪ್ತಾರೆ. ಈ ರೀತಿಯಾಗಿ ಪೋರ್ಚುಗೀಸರು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ ಅಂತ ನೋಡ್ತೀವಿ. ನೆಕ್ಸ್ಟು ಭಾರತೀಯರ ಇನ್ನಷ್ಟು ಕೊಡುಗೆಗಳು ನೋಡೋದಾದರೆ ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಯಾರು? ಬೋಧಾಯನ. ಪೈಥಾಗೋರಸ್ ಏನಿದಾರಲ್ಲ ಅವರು ಪೈಥಾಗೋರಸ್ ಪ್ರಮೇಯನೇ ಅತ್ಯಂತ ಪ್ರಚಲಿತವಾಗಿದ್ದು, ಆದರೆ ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿಕೊಟ್ಟವ್ರು ಯಾರು ಅಂತಂದರೆ ಭಾರತೀಯ ವಿಜ್ಞಾನಿ ಬೋಧಾಯನ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ವಸ್ತುವಿನ ಅವಿಭಾಜ್ಯ ಕಣವಾದಂತಹ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು. ನೋಡಿ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಏನು ಮಾಡ್ತಾರಪ್ಪ ಅಂದರೆ ವಸ್ತುವಿನ ಅವಿಭಾಜ್ಯ ಅಂಗ ಯಾವುದು ಅಂತಂದರೆ ಕಣ. ಆ ಕಣದಲ್ಲಿ ಅಣುವನ್ನು ಕಣಾದ ಅವರು ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸ್ತಾರೆ. ನೋಡಿ ಏನಂತ ಪ್ರತಿಪಾದಿಸ್ತಾರೆ ಅಂದರೆ ವಸ್ತುವಿನ ಅವಿಭಾಜ್ಯ ಕಣವಾದಂತಹ ಅಣು, ಈ ಅಣುವನ್ನು ಏನು ಮಾಡ್ತಾರೆ ಕಣಾದ ಅನ್ನೋ ಭೌತ ವಿಜ್ಞಾನಿ ಪರಿಚಯ ಮಾಡ್ತಾರೆ. ನೆಕ್ಸ್ಟು ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದಂತಹ ಪಾಠವು ಕಣಾದನ ಸ್ಮರಣೆಯಿಂದ ಪ್ರಾರಂಭವಾಗುತ್ತದೆ. ನೋಡಿ ರಷ್ಯಾ ದೇಶದಲ್ಲಿ ಏನಾಗುತ್ತೆ, ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠ. ರಷ್ಯಾ ದೇಶದಲ್ಲಿ ಏನು ಅಣು ಸಿದ್ಧಾಂತ ಒಂದು ಪಾಠ ಇರುತ್ತಲ್ಲ, ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಕಣಾದನ ಸ್ಮರಣೆಯಿಂದ ಪ್ರಾರಂಭವಾಗುತ್ತದೆ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು. ವೆರಿ ಇಂಪಾರ್ಟೆಂಟ್. ಈ ಲೈನನ್ನು ಕೇಳ್ಬೋದು. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಏನನ್ನು ತಯಾರಿಸುತ್ತಿದ್ದರು ಅಂದರೆ ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಲೈನ್. ಪ್ರಾಚೀನ ಕಾಲದಲ್ಲಿ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಎಂದು ಪ್ರಸಿದ್ಧವಾಗಿತ್ತು. ನೋಡಿ ಪ್ರಾಚೀನ ಕಾಲದಲ್ಲಿ ಗುಜರಾತ್ನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಅಂತ ಪ್ರಸಿದ್ಧ ಕೂಡ ಆಗಿತ್ತು. ಮತ್ತು ಭಾರತೀಯರು ಏನಾಗಿದ್ದರು, ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದರು. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು. ನೋಡಿ ಭಾರತೀಯರು ಯಾವ ರೀತಿ ಮಾರುತಗಳು ಬರ್ತಾವೆ ಅಂತ ತೋರಿಸಿದ್ರಿ. ಮಾರುತಗಳು ವಿರುದ್ಧ ದಿಕ್ಕಿನಲ್ಲಿ ಹೋದರೆ ಏನಾಗುತ್ತೆ, ಹೋಗೋದಿಕ್ಕೆ ಬರೋದಿಲ್ಲ. ಆದರೆ ಇವರು ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನ ಇದ್ದಿದ್ದರಿಂದ ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಏನಾಯಿತು, ಹೆಚ್ಚಿಗೆ ಆಯಿತು. ವೈಮಾನಿಕ ಶಾಸ್ತ್ರ, ಯೋಗಶಾಸ್ತ್ರ ಮತ್ತು ಸಂಸ್ಕೃತವೂ ಕೂಡ ಭಾರತೀಯರ ಕೊಡುಗೆಗಳಾಗಿವೆ. ಇಷ್ಟೇ ಅಲ್ಲದೆ ಯೋಗಶಾಸ್ತ್ರ ಆಗಿರ್ಬೋದು, ಸಂಸ್ಕೃತವೂ ಕೂಡ ಭಾರತೀಯರ ಕೊಡುಗೆಗಳು ಅಂತ ನೋಡ್ತೀವಿ. ನೋಡಿ ನಮ್ಮ ಭಾರತೀಯರು ನೀಡಿದಂತಹ ಕೊಡುಗೆ ನಮ್ಮ ದೇಶದಲ್ಲಿ ಅಲ್ಲದೆ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಕೂಡ ಇತ್ತು ಅಂತ ನೋಡ್ತೀವಿ. ಸಾಗರಯಾನದಲ್ಲಿ ಭಾರತೀಯರು
ನಿಷ್ಣಾತರು ಅಂದರೆ ಯಾನದಲ್ಲಿ ಇದೆಯಲ್ಲ, ನೌಕಾಯಾನ ಅಂತ ಕರಿತೀವಲ್ಲ, ಅದರಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿ ಆದರೂ ಕೂಡ ರಾಷ್ಟ್ರಗಳನ್ನು ಆಕ್ರಮಿಸಿ ತಮ್ಮ ಸಂಸ್ಕೃತಿಯನ್ನು ಅವರ ಮೇಲೆ ಹೇರುವ ಸ್ವಭಾವ ನಮ್ಮದಾಗಿರಲಿಲ್ಲ. ನೋಡು ಎಷ್ಟು ವಿಶಿಷ್ಟತೆಯಿಂದ ಕೂಡಿದಂತಹ ನಮ್ಮ ಭಾರತೀಯ ಸ್ವಭಾವ ಅಂತ ಹೇಳ್ಬೋದು. ಯಾಕಂದರೆ ನೌಕಾಯಾನದಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿ ಇದ್ದರೂ ಕೂಡ ಬೇರೆ ರಾಷ್ಟ್ರಗಳನ್ನು ಆಕ್ರಮಣ ಮಾಡಿಬಿಟ್ಟು ಆ ದೇಶದ ಮೇಲೆ ನಮ್ಮ ಸಂಸ್ಕೃತಿ ಬೆಳೆಸಬೇಕು, ಅವ್ರ ಮೇಲೆ ಹೇರಬೇಕು ಅನ್ನೋ ಸ್ವಭಾವ ನಮ್ಮ ಭಾರತೀಯರಿಗೆ ಇರಲಿಲ್ಲ. ಪ್ರಾಚೀನ ಕಾಲದಲ್ಲಿ ಕೂಡ ಇರಲಿಲ್ಲ ಅಂತ ನೋಡ್ತೀವಿ. ನೆಕ್ಸ್ಟು ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು. ನೋಡಿ, ಬೌದ್ಧ ಮತ ಎಲ್ಲಿವರೆಗೂ ಇದೆ ಅಂತಂದರೆ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ ಮತ್ತು ಜಪಾನ್ ದೇಶಗಳವರೆಗೂ ಏನಾಗಿತ್ತು, ಬೌದ್ಧ ಮತ ವ್ಯಾಪಿಸಿತು. ಮತ್ತು ಶ್ರೀಲಂಕಾ ದೇಶ ಇದೆಯಲ್ಲ, ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕಾರ ಕೂಡ ಮಾಡ್ತದೆ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಆಶ್ಚರ್ಯವಾಗುವುದಿಲ್ಲವೇ? ನೋಡಿ, ಇಡೀ ಜಗತ್ತಿನಲ್ಲಿಯೇ ಅತಿ ಎತ್ತರವಾದಂತಹ ಬುದ್ಧನ ಮೂರ್ತಿ ಎಲ್ಲಿ ಕಂಡು ಬಂದಿದೆ ಅಂತಂದರೆ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಬುದ್ಧನ ಮೂರ್ತಿ ಶ್ರೀಲಂಕಾ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಯಾವುದು ಅಂತಂದರೆ ಅತಿ ಎತ್ತರದ ಬುದ್ಧನ ಮೂರ್ತಿ, ಇದು ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿ ಕಂಡು ಬಂದಿದೆ ಅಂತಂದರೆ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು. ನೆಕ್ಸ್ಟು ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು. ನೋಡಿ, ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ಎಲ್ಲಿವರೆಗೂ ಹಬ್ಬಿತು ಅಂದರೆ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದ್ವು. ಕಾಂಬೋಡಿಯಾದ ಅಂಗೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು. ನೋಡಿ ಯಾವ ರೀತಿ ಇದೆ, ಅಂಗೋರ್ ವಾಟ್ ಹಿಂದೂ ದೇವಾಲಯ ಎಲ್ಲಿದೆ, ಕಾಂಬೋಡಿಯಾ. ಈ ಕಾಂಬೋಡಿಯಾದಲ್ಲಿರುವಂತಹ ಅಂಗೋರ್ ವಾಟ್ ಹಿಂದೂ ದೇವಾಲಯ ಏನಿದೆಯಲ್ಲ, ಇದು ಭವ್ಯ ಹಿಂದೂ ದೇವಾಲಯ ಇದೆಯಲ್ಲ, ಇದು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು ಕೂಡ. ನೆಕ್ಸ್ಟು ಜಾವಾದ ಬೋರ್ ಬುದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ. ವೆರಿ ಇಂಪಾರ್ಟೆಂಟ್, ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಎಲ್ಲಿದೆ ಅಂದರೆ ಜಾವಾದಲ್ಲಿ ಬೋರ್ ಬುದೂರ್ ಎಂಬ ಸ್ಥಳದಲ್ಲಿ ಕಂಡುಬಂದಿದೆ. ನೆಕ್ಸ್ಟು ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳು. ನೋಡಿ, ಒಂದು ಯಾವುದು ಅಂದರೆ ಕಾಂಬೋಡಿಯಾದ ಅಂಗೋರ್ ವಾಟ್, ಇನ್ನೊಂದು ಯಾವುದಪ್ಪ ಅಂದರೆ ಜಾವಾದ ಬೋರ್ ಬುದೂರ್. ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯಗಳು ಇವೆರಡು ವಿಶ್ವ ಪರಂಪರೆಗೆ ಸೇರಿದಂತಹ ತಾಣಗಳು ಕೂಡ ಆಗಿದವೆ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜೀವನ ಶೈಲಿಯನ್ನು ಬೆಳಗಿತು. ಆಗ್ನೇಯ ಏಷ್ಯಾ ಇದೆಯಲ್ಲ, ಅಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಸುಮಾರು 9 ಶತಮಾನಗಳ ಕಾಲ ಅಲ್ಲಿ ಏನಾಗಿತ್ತು, ಬೆಳಗಿತ್ತು. ಅಲ್ಲಿನ ಹಲವು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆಯಾಯಿತು. ನೋಡಿ, ನಮ್ಮ ದೇಶದಲ್ಲಿನೇ ಅಲ್ಲದೆ ಅಲ್ಲಿನ ಹಲವು ದೇಶದಲ್ಲಿ, ಆಗ್ನೇಯ ಏಷ್ಯಾ ಏನಿದೆಯಲ್ಲ ಆ ದೇಶದಲ್ಲಿಯೂ ಕೂಡ ಏನಾಯಿತು, ಸಂಸ್ಕೃತ ಆಡಳಿತ ಭಾಷೆಯಾಯಿತು. ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮಹಾಭಾರತ ಕಥೆಗಳು ಇಂದಿಗೂ ಜೀವಂತವಾಗಿದೆ. ಇಲ್ಲಿ ರಾಮಾಯಣ ಮಹಾಭಾರತ ಅಂತ ನೋಡೋದಾದ್ರೆ ಇಲ್ಲಿ ನಮಗೆ ಭರತ ವರ್ಷ ಅಂತ ನೋಡಿದ್ವಲ್ಲ, ಭರತ ವರ್ಷದ ಉಲ್ಲೇಖ ಮೊಟ್ಟ ಮೊದಲು ಯಾವ ಶಾಸನದಲ್ಲಿ ಕಂಡು ಬಂತು ಅಂತ ಕೇಳ್ಬೋದು. ಅದು ಯಾವ ಶಾಸನದಲ್ಲಿ ಅಂತಂದರೆ ಖಾರವೇಲನ ಆದಿಗುಂಪ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭರತ ವರ್ಷದ ಉಲ್ಲೇಖ. ಹಿಂದೂ, ಬೌದ್ಧ ಮತ್ತು ಜೈನ ಗ್ರಂಥಗಳಲ್ಲಿ ಭರತ ವರ್ಷದ ಉಲ್ಲೇಖವಿದೆ. ಅದು ಯಾವ ಗ್ರಂಥ ಅಂತಂದರೆ ಅದು ಖಾರವೇಲನ ಆದಿಗುಂಪ ಶಾಸನದಲ್ಲಿ. ಮತ್ತೆ ಇಲ್ಲಿ ಜಂಬೂ ದ್ವೀಪ ಅಂತ ಕರಿತೀವಲ್ಲ, ಭಾರತ ಏನು ಈ ಕಡೆ ಉತ್ತರದಲ್ಲಿ ಹಿಮಾಲಯದಿಂದ ಹರಿದು
ದಕ್ಷಿಣದಲ್ಲಿ ಶ್ರೀಲಂಕಾದಿಂದ ಉತ್ತರದಲ್ಲಿ ಹಿಮಾಲಯ ಪರ್ವತವರೆಗೂ, ಪಶ್ಚಿಮದಲ್ಲಿ ಇರಾನ್ ಬಾರ್ಡರ್ ಅದಲ್ಲ ಆ ಕಡೆ, ಈ ಕಡೆ ಪೂರ್ವದಲ್ಲಿ ಇಂಡೋನೇಷ್ಯಾವರೆಗೂ ಹರಡಿದಂತಹ ನಮ್ಮ ದೇಶ ಜಂಬೂದ್ವೀಪ ಅಂತ ಕರಿತೀವಿ. ಈ ಜಂಬೂದ್ವೀಪದ ಬಗ್ಗೆ ಯಾರ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಅಂತಂದರೆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಈ ಜಂಬೂದ್ವೀಪದ ಉಲ್ಲೇಖ ಕೂಡ ಇದೆ. ನೆಕ್ಸ್ಟ್ ಮುಂದೆ ನೋಡಿ, ಬೋರ್ ಬದೂರ್ ಬೌದ್ಧಾಲಯ ಜಾವಾ ದೇಶದಲ್ಲಿ ಯಾವ ರೀತಿ ಇದೆ ದೇವಾಲಯ ಅಂತ ಒಂದ್ಸರ್ತಿ ನೋಡಿ. ನೆಕ್ಸ್ಟ್ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು. ಆಚಾರ್ಯ ದೇವೋಭವ. ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. ಇಲ್ಲಿ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ. 3 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗಿರುವಂಥದ್ದು. ನೋಡಿ, ಪ್ರಾಚೀನ ಕಾಲದಲ್ಲಿನೂ ಕೂಡ ಆಚಾರ್ಯ ದೇವೋಭವ, ಗುರುಗಳಿಗೆ ಏನು ಮಾಡ್ತಾರೆ, ಶಿಷ್ಯರು ಗೌರವವನ್ನು ಕೊಡ್ತಾ ಇದ್ರು, ಮೌಲ್ಯಗಳನ್ನು ನೀಡ್ತಾ ಇದ್ರು. ಗುರುಗಳು ಏನು ಮಾಡ್ತಾ ಇದ್ರು, ಶಿಷ್ಯರಿಗೆ ಉತ್ತಮ ಮೌಲ್ಯಗಳನ್ನು ಎಲ್ಲ ಕಾಲಗಳಿಗೂ ಅನ್ವಯವಾದಂಥವು. ಯಾವ ರೀತಿ ಅಂತಂದರೆ, ಸತ್ಯವನ್ನೇ ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ, ಗರ್ವಪಡಬೇಡ, ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸಬೇಕು. ಎಲ್ಲ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ. ನೋಡಿ, ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರೋದು, ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ, ನೀವು ಇಷ್ಟೇ ಕಲ್ತಿದ್ದೀನಿ, ನಾನು ಇಷ್ಟೆಲ್ಲ ಓದಿದ್ದೀನಿ ಅಂತ ಅಷ್ಟಕ್ಕೆ ನೀವು ತೃಪ್ತರಾಗಬಾರ್ದು, ಗರ್ವ ಪಡಬಾರ್ದು. ಯಾಕಂದರೆ ಹೆಚ್ಚು ಓದು ನಮಗೆ ಜ್ಞಾನವನ್ನು ತಂದುಕೊಡ್ತದೆ. ಸತ್ಯವನ್ನೇ ಹೇಳಬೇಕು, ಧರ್ಮವನ್ನು ಪಾಲಿಸಬೇಕು, ತಂದೆ ತಾಯಿ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸಬೇಕು. ಈ ಮೌಲ್ಯಗಳು ಪ್ರಾಚೀನ ಕಾಲದಿಂದಲೂ ಇಂದಿಗೂ ನಮ್ಮ ಮುಂದಿವೆ. ನೆಕ್ಸ್ಟ್, ಅಹಿಂಸೆ ಪೌರುಷ. ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು. ನೋಡಿ, ಭಾರತೀಯರು ಪ್ರಾಚೀನ ಕಾಲದಿಂದಲೂ ಅಹಿಂಸೆಯನ್ನು ಪ್ರತಿಪಾಲನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಪೌರುಷ ಶಕ್ತಿಗಳನ್ನು ಭಾರತೀಯರು ಎಂದಿಗೂ ಕಡೆಗಣಿಸಲಿಲ್ಲ. ಯಾವುದೇ ಪೌರುಷವನ್ನು ತೋರಿಸ್ತಾ ಇರಲಿಲ್ಲ. ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ ಎನ್ನುವುದು ಪ್ರಾಚೀನರ ಜೀವನ ಸೂತ್ರವಾಗಿತ್ತು. ನೋಡಿ, ಪ್ರಾಚೀನ ಕಾಲದಲ್ಲಿಯೂ ಕೂಡ ಯುದ್ಧ ಮಾಡುತ್ತಲೇ ಮಡಿಬೇಕು. ಯಾವುದೇ ಕಾರಣಕ್ಕೂ ನಾವು ಶತ್ರುಗಳಿಗೆ ಅಂಜಿ ಓಡಿ ಹೋಗಬಾರದು. ಅದೇ ತತ್ವವನ್ನು ಮುಂದೆ ನಾವು ಆಧುನಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡ್ತೀವಿ. ಗಾಂಧೀಜಿಯವರು ಮಾಡು ಅಥವಾ ಮಡಿ ಅಂತ ಉಲ್ಲೇಖ ಮಾಡ್ತಾರೆ. ನೋಡಿ, ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಂತ ಕರೆಯ ಮುಖಾಂತರ ಹೋರಾಟವನ್ನು ಆರಂಭ ಮಾಡ್ತಾರೆ. ಅದು ಏನಾಗಿತ್ತು, ಪ್ರಾಚೀನ ಕಾಲದಲ್ಲಿಯೂ ಕೂಡ ಇತ್ತು ಅಂತ ನೋಡ್ತೀವಿ. ನೆಕ್ಸ್ಟು, ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು ಅಂದ್ರೇನು, ಎಲ್ಲ ಜನರು ಸುಖಿಗಳಾಗಲಿ, ಎಲ್ಲ ಜನರು ಏನಾಗಿರಬೇಕು, ಸಂತೋಷವಾಗಿರಬೇಕು. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ವಸುದೈವಕ ಕುಟುಂಬಕಂ, ಇಡೀ ಜಗತ್ತೇನು ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ. ಇಡೀ ಜಗತ್ತೇನು ಒಂದು ಕುಟುಂಬವಾಗಿದೆ ಅಂತ ಎಲ್ಲ ಜನರು ಏನಾಗಿರಬೇಕು, ಸುಖಗಳಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು. ಪ್ರಾಚೀನ ಕಾಲದಿಂದಲೂ ಇದನ್ನು ಪಾಲನೆ ಮಾಡ್ತಾ ಬಂದಿದ್ದೀವಿ. ನೆಕ್ಸ್ಟು, ಸರ್ವಧರ್ಮ ಸಮಾನತೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ. ಅದು ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿಯಿದೆ. ಅಂತೆಯೇ ಮತ ಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು. ನೋಡಿ, ದೇವರು ಒಬ್ಬನೇ, ನಾಮ ಹಲವು. ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ಜಾತಿ ಅಂತ ಹೊಡೆದಾಡುವ ಅವಶ್ಯಕತೆ ಇರುವುದಿಲ್ಲ. ಎಲ್ಲರೂ, ಎಲ್ಲ ಜಾತಿ, ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ. ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಏನಿದೆ, ಬೆಳಕಿಗೆ
ಇದೆ. ಅಂತೆಯೇ ಮತ ಧರ್ಮ ಯಾವುದೇ ಇರಲಿ ದೇವರು ಏನಾಗಿರ್ತಾನೆ, ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯ. ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದಲ್ಲಿ ಹುಟ್ಟಿ ಬೆಳೆದ ಸನಾತನ ಧರ್ಮದ ಒಂದು ಆಶಯಗಳ ಆಗಿದ್ದಾವೆ. ನೆಕ್ಸ್ಟು ಈ ಪಾಠದಲ್ಲಿ ಬಂದಿರುವಂತಹ ಹೊಸ ಪದಗಳು ಯಾವುವು ಅಂತ ನೋಡೋಣ. ನೋಡಿ, ಮಾತೃದೇವತೆ. ಮಾತೃದೇವತೆ ಅಂತಂದರೆ ತಾಯಿ ಸ್ವರೂಪದ ದೇವತೆ. ತಾಯಿ ಸ್ವರೂಪ ಇರುವಂತಹ ದೇವತೆ ಮಾತೃದೇವತೆ. ಮಾತೃದೇವತೆಯನ್ನು ಆರಾಧನೆ ಮಾಡ್ತಾ ಇದ್ರು. ಭರತಖಂಡ, ಭರತವರ್ಷ ಅಂತಂದರೆ ಭರತ ಕ್ಷೇತ್ರ, ಭಾರತ ಭೂಮಿ, ಭಾರತ ದೇಶ. ಭರತವರ್ಷವು ಭೂಮಂಡಲದ ಸಪ್ತದ್ವೀಪಗಳಲ್ಲಿ ಒಂದಾಗಿತ್ತು. ಇಲ್ಲಿ ಸಪ್ತದ್ವೀಪಗಳು ಅಂತ ಬರ್ತವೆ ಪ್ರಾಚೀನ ಕಾಲದಲ್ಲಿ. ಆ ಸಪ್ತದ್ವೀಪಗಳಲ್ಲಿ ಏನಾಗಿತ್ತು, ಭರತವರ್ಷ ಕೂಡ ಒಂದು ಆಗಿತ್ತು. ಸಪ್ತದ್ವೀಪ ವಸುಂಧರಾ ಅಂತ ಕರಿತೀವಿ. ನೆಕ್ಸ್ಟು ವೃಷಭನಾಥ. ಜೈನ ಮತದ ಮೊದಲನೇ ತೀರ್ಥಂಕರ ಯಾರು, ವೃಷಭನಾಥ ಅನ್ನೋದು ಗೊತ್ತಿರಬೇಕು. ದುಷ್ಯಂತ ಶಕುಂತಲೆಯರ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿಯು ಕೂಡ ಇದೆ. ಪುರಾಣಗಳಲ್ಲಿ ಕೂಡ ಏನಾಗಿದೆ, ಭರತ ಯಾರು ಅಂದರೆ ದುಷ್ಯಂತ ಶಕುಂತಲೆಯ ಮಗ ಯಾರು ಅಂದರೆ ಭರತ. ಆ ಭರತನಿಂದ ಭಾರತ ಎಂಬ ಹೆಸರು ಕೂಡ ಬಂತು ಅಂತ ಕೂಡ ಉಲ್ಲೇಖ ಇದೆ. ನೆಕ್ಸ್ಟು ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ, ಜೈನ ಮತ ಮತ್ತು ಸಿಖ್ ಮತ ಅನುಕ್ರಮವಾಗಿ ಬುದ್ಧಿಸಂ, ಜೈನಿಸಂ, ಸಿಖಿಸಂ ಅಂತ ಆಯಿತು. ನೋಡಿ, ಆಂಗ್ಲರ ಪ್ರಭಾವದಿಂದ ಏನಾಯಿತು, ಬೌದ್ಧ ಮತವನ್ನು ಬುದ್ಧಿಸಂ, ಜೈನ ಮತ ಮುಂದೆ ಏನಾಯಿತು, ಜೈನಿಸಂ ಆಯಿತು, ಸಿಖ್ ಏನಾಯಿತು, ಸಿಖಿಸಂ ಅಂತ ಎಂದಾಯಿತು. ನೆಕ್ಸ್ಟು ಇಂದಿನ ಭಾರತಕ್ಕಿಂತ ಇನ್ನೂ ದೊಡ್ಡದಾದ ಪ್ರದೇಶವನ್ನು ಹಿಂದೆ ಭರತವರ್ಷ ಅಂತ ಕರಿತಾ ಇದ್ರು. ಇಂದಿನ ಭಾರತ ಇದೆಯಲ್ಲ, ಅದಕ್ಕಿಂತ ದೊಡ್ಡದಾದ ಪ್ರದೇಶವನ್ನು ಹಿಂದೆ ಏನಂತ ಕರಿತಾ ಇದ್ರು, ಭರತವರ್ಷ. ಇವಾಗಿನ ಭಾರತ ಕಡಿಮೆ ಇದೆ. ಅವಾಗಿಂದ ಏನಿತ್ತು, ಇರಾನ್ನಿಂದ ಶ್ರೀಲಂಕಾದಿಂದ ಹಿಂದೂ ಮಹಾಸಾಗರ, ಈ ಕಡೆ ಇಂಡೋನೇಷ್ಯಾದ ಭಾಗ ಏನಿತ್ತಲ್ಲ ಅದಕ್ಕೆ ನಾವು ಭರತವರ್ಷ ಅಂತ ಕರಿತೀವಿ. ಈ ದಕ್ಷಿಣ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರುವ ಭೂಭಾಗವೆಲ್ಲ ಭರತವರ್ಷ ಅಂತ ಕರೆಸಿಕೊಳ್ತಾ ಇತ್ತು. ಅಲ್ಲಿ ವಾಸಿಸುವ ಜನರೆಲ್ಲರೂ ಭಾರತೀಯರು ಎಂಬುದಾಗಿ ಯಾವ ಪುರಾಣದಲ್ಲಿ ಉಲ್ಲೇಖ ಇದೆ ಅಂದರೆ ವಿಷ್ಣು ಪುರಾಣ. ವೆರಿ ಇಂಪಾರ್ಟೆಂಟ್. ವಿಷ್ಣು ಪುರಾಣ ಮತ್ತು ಮಾರ್ಕಂಡೇಯ ಪುರಾಣ ಅಂತ ಬರುತ್ತೆ. ಅಲ್ಲಿ ಭರತವರ್ಷದ ವ್ಯಾಪ್ತಿ ಎಲ್ಲಿವರೆಗೂ ವ್ಯಾಪಿಸಿದೆ ಅಂತ ಕೂಡ ಉಲ್ಲೇಖ ಆಗಿದೆ. ನೆಕ್ಸ್ಟು ಮಯನ್ಮಾರನ್ನು ಬ್ರಹ್ಮದೇಶ ಅಂತ ಕರಿತಾ ಇದ್ರು. ಇಂಡೋನೇಷ್ಯಾದಲ್ಲಿರುವಂತಹ ಜಾವಾ, ಸುಮತ್ರಾ, ಬಾಲಿ ಇವನ್ನು ಸುವರ್ಣ ದ್ವೀಪ ಅಂತ ಕರಿತಾ ಇದ್ರು. ಇಂಡೋನೇಷ್ಯಾದಲ್ಲಿ ಏನಿದೆಯಲ್ಲ, ಜಾವಾ, ಸುಮತ್ರಾ ಮತ್ತು ಬಾಲಿ ಇವನ್ನು ಸುವರ್ಣ ದ್ವೀಪ ಅಂತ ಕರಿತಾ ಇದ್ರು. ಮಯನ್ಮಾರನ್ನು ಏನಂತ ಕರಿತಾ ಇದ್ರು, ಬ್ರಹ್ಮದೇಶ ಅಂತ ಕರಿತಾ ಇದ್ರು. ವಿಯೆಟ್ನಾಂನನ್ನು ಚಂಪಾ ಅಂತ ಕರಿತಾ ಇದ್ರು. ಕಾಂಬೋಡಿಯಾವನ್ನು ಕಂಬುಜಾ ಅಂತ ಕರಿತಾ ಇದ್ರು. ನೋಡಿ ಯಾವ ರೀತಿ 6ನೇ ತರಗತಿಯಲ್ಲಿನೇ ಯಾವ ರೀತಿ ಎಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಯೆಟ್ನಾಂ ಅನ್ನು ಚಂಪಾ, ಕಾಂಬೋಡಿಯಾವನ್ನು ಕಂಬುಜಾ ಮತ್ತು ಮಯನ್ಮಾರನ್ನು ಬ್ರಹ್ಮದೇಶ, ಇಂಡೋನೇಷ್ಯಾದಲ್ಲಿರುವಂತಹ ಜಾವಾ, ಸುಮತ್ರಾ, ಬಾಲಿ ಇವು ದ್ವೀಪಗಳಿಗೆ ಏನಂತ ಕರಿತಾ ಇದ್ರು, ಸುವರ್ಣ ದ್ವೀಪ ಅಂತ ಕೂಡ ಕರಿತಾ ಇದ್ರು. ಇಲ್ಲಿ ಅಭ್ಯಾಸಗಳು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇಷ್ಟೊತ್ತು ಓದಿದ್ದನ್ನೇ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡೋಣ ಅಭ್ಯಾಸಗಳು ಯಾವ ರೀತಿ ಇದೆ ಅಂತ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ನೀವು ಕಮೆಂಟ್ ಮೂಲಕ ತಿಳಿಸಿ. ಪುರಾಣಗಳಲ್ಲಿ ಭಾರತವನ್ನು ಏನಂತ ಕರೆದಿದ್ದಾರೆ ಅಂದರೆ, ಇಲ್ಲಿ ವೃಷಭನಾಥನ ಹಿರಿಯ ಮಗ ಯಾರು? ಭರತ. ಈ ಭರತನೆಂಬ ಒಬ್ಬ ರಾಜ. ಆ ರಾಜ್ಯ ಏನು? ಭರತನು ಆಳಿದಂತಹ ನಾಡು ಯಾವುದು ಅಂದರೆ ಭರತಖಂಡ.
ಭರತ ಅನ್ನೋ ರಾಜ ಆಳಿದ್ದ ಕಾರಣಕ್ಕಾಗಿ ಭರತಖಂಡ, ಭರತ ವರ್ಷ, ಭಾರತ ದೇಶ ಅಂತ ಕರೆದಿದ್ದಾರೆ. ಮುಂದೆ ಏನಾಗುತ್ತೆ, ಅದು ಪರ್ಷಿಯನ್ನರು ಹಿಂದೂ ಧರ್ಮ ಅಂತ ಕರೀತಾರೆ. ಪರ್ಷಿಯನ್ನರು ಹಿಂದೂ ಅಂತ ಕರೀತಾರೆ. ಗ್ರೀಕರು ಇಂಡೂ ಅಂತ ಕರೀತಾರೆ. ಸಿಂಧೂ ನದಿ ಏನಾಗುತ್ತೆ, ಇಂಡಸ್ ಅಂತ ಆಯಿತು. ಮುಮ್ಮದ್ದಿಯರ ಆಕ್ರಮಣದಿಂದ ಏನಾಯಿತು, ಹಿಂದೂಸ್ತಾನ್ ಅಂತ ಆಯಿತು. ಆಂಗ್ಲರ ಪ್ರಭಾವದಿಂದ ಇಂಡಿಯಾ ಅಂತ ಆಯಿತು. ನೆಕ್ಸ್ಟು, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಗಣಿತ ಕ್ಷೇತ್ರ ನೋಡೋದಾದರೆ ನಾವು ಶನ ಅಂತ ಕರಿತೀವಿ. ಶನ ಅಂದರೆ ಏನು, ಸೊನ್ನೆಯನ್ನು ಮೊಟ್ಟ ಮೊದಲ ಬಾರಿಗೆ ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ, ನಮ್ಮ ಭಾರತೀಯರಿಗೆ ಸಲ್ಲುತ್ತದೆ. ಈ ಜೀರೋ ಬಳಕೆಯಿಂದ ಏನಾಗುತ್ತೆ, ಲೆಕ್ಕಾಚಾರದ ತೊಡಕು ಬಗೆಹರಿಸುತ್ತದೆ. ಇದು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂತಹ ಅದ್ಭುತ ಕೊಡುಗೆಯಾಗಿದೆ ಅಂತ ಹೇಳ್ಬೋದು. ಇನ್ನೊಂದೇನು ಅಂದರೆ ದಶಮಾಂಶ, ಭಿನ್ನರಾಶಿಗಳು, ಬೀಜಗಣಿತ ಇವೆಲ್ಲಗಳು ಗಣಿತ ಕ್ಷೇತ್ರಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂತಹ ಕೊಡುಗೆಗಳಾಗಿವೆ ಅಂತ ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡೋಣ. ಆರ್ಯಭಟನ ಮಹತ್ವದ ಸಾಧನೆ ಯಾವುದು? ಆರ್ಯಭಟ ಇದನ್ನಲ್ಲ, ಅವರ ಮಹತ್ವದ ಸಾಧನೆ ಯಾವುವು ಅಂತ ಕೇಳಿದ್ದಾರೆ. ಇವರು ಆರ್ಯಭಟರವರು ಮೊಟ್ಟ ಮೊದಲ ಬಾರಿಗೆ ಭೂಮಿ ದುಂಡಾಗಿದೆ ಅಂತ ಹೇಳ್ತಾರೆ. ಮತ್ತೆ ಈ ಸೂರ್ಯನ ಸುತ್ತ ಭೂಮಿ ಏನಾಗ್ತಾ ಇದೆ, ಪರಿಭ್ರಮಿಸುತ್ತಿದೆ ಅಂತ ಹೇಳ್ತಾರೆ. ಇದನ್ನ ತೋರಿಸಿಕೊಟ್ಟವರು ಯಾರು ಅಂದರೆ ನಮ್ಮ ಹೆಮ್ಮೆಯ ವಿಜ್ಞಾನಿಯಾಗಿರುವಂತಹ ಆರ್ಯಭಟ, ಭಾರತೀಯ ವಿಜ್ಞಾನಿ ಆರ್ಯಭಟ ಏನು ಮಾಡ್ತಾರೆ, ತೋರಿಸಿಕೊಡ್ತಾರೆ. ವಿಜ್ಞಾನದಲ್ಲಿ ಒಂದು ಮಹತ್ವದ ಸಾಧನೆಯಾಗಿದೆ ಅಂತ ಹೇಳ್ತೀವಿ. ಯಾಕಂದರೆ ಒಂದು ಭೂಮಿ ದುಂಡಾಗಿದೆ ಅಂತ ಹೇಳ್ತಾರೆ. ಈ ಭೂಮಿ ಏನಿದೆಯಲ್ಲ, ಅದು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತಿದೆ ಅಂತ ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಡ್ತಾರೆ. ಇಷ್ಟೇ ಅಲ್ಲದೆ ಇದು ವಿಜ್ಞಾನದಲ್ಲಿ ಒಂದು ಮಹತ್ವದ ಸಾಧನೆಯಾಗಿದೆ ಅಂತ ಗುರುತಿಸ್ತೀವಿ. ನೆಕ್ಸ್ಟು, ಅದೇ ಮುಂದುವರೆದು ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದರೆ ಕೋಪರ್ನಿಕಸ್ ಅವರಿಗೆ ಸಲ್ಲುತ್ತೆ. ಈ ಕೋಪರ್ನಿಕಸ್ಗಿಂತ ಹಿಂದೆ 10 ಶತಮಾನಗಳ ಹಿಂದೆ ಇದ್ದವರು ಯಾರು ಅಂತಂದರೆ ಆರ್ಯಭಟ. ನೆಕ್ಸ್ಟು, ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಜಗತ್ಪ್ರಸಿದ್ಧವಾದಂತಹ ಬೌದ್ಧ ದೇವಾಲಯ ಎಲ್ಲಿದೆ ಅಂತಂದರೆ ಜಾವಾದ ಬೊದೂರ್ನಲ್ಲಿದೆ. ಮತ್ತು ಇನ್ನೊಂದು ಯಾವುದು, ಕಾಂಬೋಡಿಯಾದ ಅಂಗೋರ್ ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು ಅಂತ ಹೇಳ್ತೀವಿ. ನೆಕ್ಸ್ಟು, ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ. ಇಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಮಯನ್ಮಾರ್ ಅನ್ನು ಬ್ರಹ್ಮದೇಶ ಅಂತ ಕರಿತಾ ಇದ್ರು. ಇಂಡೋನೇಷ್ಯಾ, ಜಾವಾ, ಸುಮತ್ರ ಮತ್ತು ಬಾಲಿ ಈ 3 ದ್ವೀಪಗಳಿಗೆ ಸೇರಿಬಿಟ್ಟು ಸುವರ್ಣ ದ್ವೀಪ ಅಂತ ಕರಿತಾ ಇದ್ರು. ವಿಯೆಟ್ನಾಂ ಅನ್ನು ಚಂಪಾ ಅಂತ ಕರಿತಾ ಇದ್ರು. ಕಾಂಬೋಡಿಯಾವನ್ನು ಕಂಬುಜಾ ಅಂತ ಕರಿತಾ ಇದ್ರು. ನೆಕ್ಸ್ಟ್ 6ನೇ ಪ್ರಶ್ನೆ, ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ. ಭಾರತೀಯ ಮೌಲ್ಯಗಳು ಅಂತಂದರೆ ಇಲ್ಲಿ ಅಹಿಂಸೆ ಜಗತ್ತಿನಲ್ಲಿ ಅಹಿಂಸೆಯನ್ನು ಒಂದು ಶ್ರೇಷ್ಠೋತ್ತಮ ಪ್ರತಿಪಾದಕರು ಯಾರಾಗಿರ್ತಾರೆ ಅಂದರೆ ಭಾರತೀಯರಾಗಿರ್ತೀವಿ. ನೆಕ್ಸ್ಟು, ಪೌರುಷ ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯುವುದು ಒಂದು ಉತ್ತಮ ಕಾರ್ಯ ಅಂತ ಭಾರತೀಯರು ನಂಬಿರ್ತಾರೆ. ನೆಕ್ಸ್ಟು, ಎಲ್ಲ ಜನರು ಸುಖಿಗಳಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯ ಯಾವುದು ಅಂತಂದರೆ ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಜನರೇನು ಸಂತೋಷಮಯವಾಗಿರಲಿ ಅಂತ ಬಯಸ್ತಾ ಇದ್ರು. ನೆಕ್ಸ್ಟು, ಇನ್ನೊಂದು ಯಾವುದು, ವಸುದೈವಕ ಕುಟುಂಬಕಂ. ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತದೆ. ಇನ್ನೊಂದೇನಪ್ಪ ಅಂದರೆ ಸರ್ವಧರ್ಮ ಸಮಾನತೆ. ಸರ್ವಧರ್ಮ ಎಲ್ಲ ಧರ್ಮಗಳು ಒಂದೇ ಅಂತ ಈ ಭಾರತೀಯರು ಸಾರ್ತಾರೆ. ಇಷ್ಟೆಲ್ಲ ನಮ್ಮ ಭಾರತೀಯ ಮೌಲ್ಯಗಳು. ಇಷ್ಟರಲ್ಲಿ ನೀವು ಯಾವುದಾದರೆ 2 ಭಾರತೀಯ ಮೌಲ್ಯಗಳನ್ನು ತಿಳಿದುಕೊಳ್ಳಿ. ನೆಕ್ಸ್ಟು, ಸರ್ವಧರ್ಮ ಸಮಭಾವದ ಮೌಲ್ಯವನ್ನು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ. ಇದು ನೀವು ಚರ್ಚೆ ಕೂಡ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್.
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.